ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಕಲಾವಿದೆಯ ಬಗ್ಗೆ, ನೀವೆಲ್ಲ ಸಾಕಷ್ಟು ಕೇಳಿದಂಥ ಕಲಾವಿದೆಯ ಬಗ್ಗೆ ಒಂದಿಷ್ಟು ಸ್ವಲ್ಪ ಮಾಹಿತಿನ ಹೊತ್ತು ತಂದಾಯಿತು. ಆ ಕಲಾವಿದ ಯಾರು? ನೀವೆಲ್ಲ ತುಂಬ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಹಾಕಿದ್ರಿ. ರಘುರಾಮ್ ಅವರೇ, ಬಂಡ ನನ್ನ ಗಂಡ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದ ಪ್ರಿಯಾಂಕಾ ಅವ್ರನ್ನ ಸಂದರ್ಶನ ಮಾಡಿ ಅವ್ರ ಬಗ್ಗೆ ವಿಚಾರ ತಿಳಿಸಿ ಅಂತ ನಾನು ಸತತವಾಗಿ ತುಂಬ ದಿವಸಗಳಿಂದ ಪ್ರಯತ್ನ ಮಾಡ್ತಿದ್ದೀನಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಮುಂಬೈನಲ್ಲಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಇಲ್ಲ ಅವರು ಪುಣೆನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಖರವಾಗಿ ನನಗೂ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಗುರುದತ್ ಅವರು ನಾನು ಗುರುಬಯ್ಯ ಅಂತಲೇ ಕರೆಯೋದು. ಅವ್ರ ಮೂಲಕ ನಾನು ಇವ್ರನ್ನ ಸಂಪರ್ಕ ಒಂದ್ಸತಿ ಕೆಲವು ವರ್ಷಗಳ ಹಿಂದೆ ಮಾತಾಡಿಸಿದ್ದೆ. ಆವಾಗ ಅವ್ರ ಮನೆಯಲ್ಲಿ ಏನೋ ಕೆಲವು ಹೆಲ್ತ್ ಚಾಲೆಂಜಸ್ ಅವ್ರು ಯಾರೋ ಮನೆಯಲ್ಲಿ ದೊಡ್ಡವ್ರಿಗೆ ಇದ್ದಿದ್ದರಿಂದ ಸದ್ಯಕ್ಕೆ ಬೇಡ ಅಂತ ಗುರುದತ್ ಅವ್ರ ಮೂಲಕ ಅವ್ರು ಮೆಸೇಜ್ ಕಳಿಸಿದ್ರು. ಆಮೇಲಿಂದ ಸಂಪರ್ಕಕ್ಕೆ ಬಂದಿಲ್ಲ. ಇವಾಗ ಮತ್ತೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರು ಸ್ನೇಹಿತರು ಕಿರಣ್ ಅಂತ ಅವರು ಕಳಿಸಿದಂಥ ಒಂದು ಮೆಸೇಜು ಪ್ರಿಯಾಂಕಾ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ಹಂಚ್ಕೊಳ್ಳೋದಕ್ಕೆ ಕಾರಣ. ಆ ಮೆಸೇಜು ಥ್ಯಾಂಕ್ ಯು ಕಿರಣ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳ್ತಾ, ಈಗ ಪ್ರಿಯಾಂಕಾ ಮೇಡಮ್ ಅವ್ರ ಬಗ್ಗೆ ನಾನು ಕಲೆ ಹಾಕಿರುವ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಪ್ರಿಯಾಂಕಾ ಮೇಡಮ್ ಅವರು ಬಾಲಕಲಾವಿದೆ. ಸಾಕಷ್ಟು ಹಿಂದಿ ಚಿತ್ರಗಳಲ್ಲಿ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಅಭಿನಯಿಸಿದ್ದಾರೆ. ಅದು ಹೆಣ್ಣುಮಗಳ ಪಾತ್ರದಲ್ಲೂ ಅಭಿನಯಿಸಿದರೆ, ಹುಡುಗ ಕೂಡ ನಟಿಸಿದ್ದಾರೆ ಸಾಕಷ್ಟು ಚಿತ್ರಗಳಲ್ಲಿ. ಅದರಲ್ಲಿ ಕಮಲ್ ಸರ್ ಜೊತೆ ಕೂಡ ಅವರು ಅಭಿನಯಿಸಿದ್ದಾರೆ. ನಮ್ಮ ಬಾಲಕಲಾವಿದೆಯಾಗಿ ತುಂಬ ಟಕ್ಕಂತ ನಿಮಗೆ ಹೇಳಬೇಕು ಅಂತಂದರೆ ಡಿಸ್ಕೋ ಡ್ಯಾನ್ಸರ್ ಅನ್ನೋ ಒಂದು ಸಿನಿಮಾ, ನಮ್ಮ ಮಿಥುನ್ ಚಕ್ರವರ್ತಿ ಅವ್ರದ್ದು. ಅದರಲ್ಲಿ ನಾಯಕಿಯ ಬಾಲ್ಯದ ಪಾತ್ರ, ಕಿಮ್ ಅವರು ನಾಯಕಿ, ಅವರ ಯಂಗರ್ ವರ್ಷನ್ನು ನಮ್ಮ ಪ್ರಿಯಾಂಕಾ ಮೇಡಮ್ ಅವರೇ ಅಭಿನಯಿಸಿರೋದು. ಅದರಲ್ಲಿ ಒಂದು ಹಾಡು ಬರುತ್ತೆ, ಗೋರು ಕಿನ ಕಾಲೋಂಕಿ. ಆ ಹಾಡಿನಲ್ಲಿ ಯಂಗರ್ ವರ್ಷನ್ನಲ್ಲಿ ಮಿಥುನ್ ಚಕ್ರವರ್ತಿ ಸರ್ ಅವರ ಯಂಗರ್ ವರ್ಷನ್ನಲ್ಲಿ ಒಬ್ಬ ಬಾಲಕಲಾವಿದ ನಟಿಸಿದ್ದಾರೆ. ಇವರು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದ್ದಾರೆ. ಅದಾದಮೇಲೆ ಅವರು ಕಾನೂನು ಅಪ್ನಾ ಅನ್ನೋ ಒಂದು ಸಿನಿಮಾದಲ್ಲೂ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಹಿಂದಿ ಚಿತ್ರರಂಗದಲ್ಲಿ ಮೊದಲು ಡೆಬ್ಯೂ ಆದಂಥ ಸಿನಿಮಾ ನಾಯಕಿಯಾಗಿ ವಂಶ್ ಅನ್ನೋ ಸಿನಿಮಾ. ಆ ಸಿನಿಮಾದಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ನಾಯಕ ನಟಿಯಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಅದಾದಮೇಲೆ ಅವರು ಗುಜರಾತಿ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಡಿಕರಿ ಡೋಲರಿಯಾ ದೇಶ್ನಿ ಅನ್ನೋ ಒಂದು ಚಿತ್ರ, ಇದು ಗುಜರಾತಿ ಚಿತ್ರ, ಇದರಲ್ಲಿ ಅಭಿನಯಿಸಿದರು. ಪಂಜಾಬಿದು ಒಂದು ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ. ಆ ಸಿನಿಮಾ ರಾಜನೀತಿ ಅಂತ. ಇದ್ರ ಜೊತೆಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಇದು ತಪ್ಪು ಅಂತ ತಮಗನಿಸಿದ್ರೆ ನನಗೆ ತಿಳಿಸಿ. ಎನ್ನೂರುಕಳ್ ನೀ ಇರುಂದಾಳ್ ಅನ್ನೋ ಒಂದು ತಮಿಳು ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮ ಚಿ ಗುರುದತ್ ಅವ್ರಿಗೇನೆ ಅವರು ನಾಯಕಿಯಾಗಿ ಪೇರಾಗಿ ನಟಿಸಿದಂಥ ಸಿನಿಮಾ. ಅದಾದಮೇಲೆ ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳನ್ನ ನಮ್ಮ ಪ್ರಿಯಾಂಕಾ ಮೇಡಮ್ ಅವ್ರು ಮಾಡಿದ್ರು. ನನಗೆ ಗೊತ್ತಿರೋ ಪ್ರಕಾರ, ಐ ಡೋಂಟ್ ನೋ ಅದಕ್ಕಿಂತ ಮುಂಚೆ ಯಾವುದು ಅಭಿನಯಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ತಿಳಿದಿರೋದು, ನನ್ನ ಜ್ಞಾನಕ್ಕೆ ತಿಳಿದಿರೋದು ಮಾತ್ರ ಇದೇ ನಿಖರವಾಗಿ ಅಂತ ನಾನು ಹೇಳ್ತಿಲ್ಲ. ನನಗೆ ಗೊತ್ತಿರೋದು, ನನಗೆ ತಿಳಿದಿರೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅವರು ಅಭಿನಯಿಸಿದ ಮೊದಲ ಚಿತ್ರ ಕಳ್ಳಮಳ್ಳ ಸಿನಿಮಾ, ಶಶಿಕುಮಾರ್ ಸರ್ ಜೊತೆ ಕಾಂಬಿನೇಷನಲ್ಲಿ. ನೋಡಿ ಡೆಸ್ಟಿನಿ ಹೆಂಗೆ ಡ್ರೈವ್ ಮಾಡುತ್ತೆ ಅಂತಂದರೆ, ಕಳ್ಳಮಳ್ಳದಲ್ಲಿ ಶಶಿ ಸರ್ ಹೀರೋ ಆಗಿದ್ದರು. ನಮ್ಮ ಜಗ್ಗೇಶ್ ಅವರು ಒಂದು ಕಾಮಿಡಿ ವಿಲನ್ ಆಗಿದ್ದರು ಆ ಸಿನಿಮಾದಲ್ಲಿ. ಕಾಲ ಹೊರಡ್ತಾ ಇರೋಂಗೆ ಕೆಲವು ದಿನಗಳು, ವರ್ಷಗಳಲ್ಲಿ ಜಗ್ಗಣ್ಣ ಹೀರೋ ಆಗಿ ಬಂಡ ನನ್ನ ಗಂಡ ಮೂಲಕ ಲಾಂಚ್ ಆಗ್ತಾರೆ. ತರಲೆ ನನ್ನ ಮಗ ಅಫ್ಕೋರ್ಸ್ ರಿಲೀಸ್ ಆಗಿದ್ದು ಬಂಡ ನನ್ನ ಗಂಡಕ್ಕೆ ನಾಯಕಿಯಾಗಿ ಇದೇ ಪ್ರಿಯಾಂಕಾ ಅವರು ಆಯ್ಕೆ ಆಗ್ತಾರೆ. ಇದಾದಮೇಲೆ ಮತ್ತೆ ಜಗಣ್ಣನ ಜೊತೆಗೆ ಬೊಂಬಾಟ್ ಹುಡುಗ ಸಿನಿಮಾದಲ್ಲೂ ಒಂದು ಟಾಮ್ ಬಾಯ್ಶ್ ಕ್ಯಾರೆಕ್ಟ್ರಲ್ಲಿ ಪ್ರಿಯಾಂಕಾ ಅವರು ಕಾಣಿಸ್ಕೋತಾರೆ. ಮತ್ತು ಶಶಿ ಸರ್ ಜೊತೆ ಆ್ಯಕ್ಚುಲಿ ಕಳ್ಳಮಳ್ಳಾಗ್ ಬಿಫೋರೇ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಕಳ್ಳಮಳ್ಳಾಗ್ ಬಿಫೋರೇ ಪ್ರಿಯಾಂಕಾ ಮೇಡಮ್ ಅವರು ಶಶಿ ಸರ್ ಜೊತೆ ಮಲ್ಲಿಗೆ ಹೂವೆ ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಆ ಸಿನಿಮಾ ಕಾರಣಾಂತರಗಳಿಂದ ಡಿಲೇ ಆಗಿ ಲೇಟಾಗಿ ರಿಲೀಸ್ ಆಯಿತು. ಏನಕ್ಕೆ ಡಿಲೇ ಆಯಿತು ಅಂತ ಗೊತ್ತಿಲ್ಲ. ರಾಜ್ಕಿಶೋರ್ ಅವರು ನಿರ್ದೇಶನ ಮಾಡಿದ್ದು. ಆ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಹಾಡಿದೆ. ಅಂಬರೀಷ್ ಅಣ್ಣ ಒಂದು ಮುಖ್ಯವಾದ ಪಾತ್ರದಲ್ಲಿ ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಮಲ್ಲಿಗೆ ಹೂವೆ ಸಿನಿಮಾದಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಅಭಿನಯಿಸಿದರೆ ಸಾಕಷ್ಟು ಚಿತ್ರಗಳಲ್ಲಿ ಒಂದು ತುಂಬ ಗ್ಲಾಮರಸ್ ಆಗಿ, ಒಂದು ಟಾಮ್ ಬಾಯ್ಶ್ ಆಗಿ, ಬೋಲ್ಡ್ ಆಗಿ, ಬ್ಯೂಟಿಫುಲ್ ಆಗಿ ಇರುವಂಥ ಪಾತ್ರಗಳನ್ನ ಪ್ರಿಯಾಂಕಾ ಮೇಡಮ್ ಅವರು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಂಡು ಬರ್ತಿದ್ರು. ಹುಡುಕಾಟದ ಹಾದಿಯಲ್ಲಿ ನಾನು ಅವರ ಬಗ್ಗೆ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಷನ್ ಇಷ್ಟು. ಇದರ ಜೊತೆಗೆ ಈಗ ಮದುವೆ ಆಗಿದೆ. ಇವಾಗ ಎಲ್ರಿಗೂ ಜನರಲಿ ಪ್ರಿಯಾಂಕಾ ಮೇಡಮ್ ಅಂತ ತುಂಬ ಜನ ಪ್ರಿಯಾಂಕಾ ಅಂತ ಗೂಗಲಲ್ಲಿ ಸರ್ಚ್ ಮಾಡಿರ್ತಾರೆ. ಬಟ್ ಗೂಗಲ್ನಲ್ಲಿ ಸರ್ಚ್ ಮಾಡಬೇಕಾದ್ರೆ ಎಲ್ಲವೂ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ಹೋಗ್ತಾ ಇದೆ. ಅಂದರೆ ಪ್ರಿಯಾಂಕಾ ಉಪೇಂದ್ರ ಅಂತ ಹೋಗುತ್ತೆ, ಇಲ್ಲ ಪ್ರಿಯಾಂಕಾ ತ್ರಿವೇದಿ ಅಂತ ಇತ್ತು, ಪ್ರಿಯಾಂಕಾ ಉಪೇಂದ್ರ ಅವರಾಗಕ್ಕೆ ಮುಂಚೆ ಅಲ್ಲಿಗೆ ಹೋಗೋದು.
ಸೊ ಈ ಪ್ರಿಯಾಂಕಾ ಅಂತ ಹೊಡೆದ್ರೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಕಡಿಮೆ ಇತ್ತು ಗೂಗಲಲ್ಲಿ. ನನಗೆ ಒಂದು ತಿಳಿದಿರೋ ಮಾಹಿತಿ ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ನಾನು ಹಂಚ್ಕೋಬೋದು. ಅವ್ರು ಇವಾಗ ಮದುವೆ ಆಗಿದೆ. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಅವರು ಪುಣೆನಲ್ಲಿದ್ದಾರೋ ಮುಂಬೈನಲ್ಲಿದ್ದಾರೋ ಅನ್ನೋದ್ರ ಬಗ್ಗೆ ನನಗೆ ಖಚಿತವಾಗಿ ತಿಳಿದಿಲ್ಲ. ಅವರ ಹೆಸರು ಇವಾಗ, ನಮ್ಮ ಪ್ರಿಯಾಂಕಾ ಮೇಡಮ್ ಅವರ ಹೆಸರು ಇವಾಗ ಪ್ರಿಯಾಂಕಾ ಪುತ್ರನ್ ಅಂತ ಹೆಸರು ಬದಲಾಗಿದೆ. ಆ್ಯಂಡ್ ಅವರ ಯಜಮಾನ್ರ ಹೆಸರು ಬಂದ್ಬಿಟ್ಟು ರಾಜ್ಪುತ್ರನ್ ಅಂತ. ಇವಾಗ ಅವ್ರ ಮಕ್ಕಳು ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲವೂ ನಾನು ಮಾಹಿತಿನ ಕಲೆ ಹಾಕೋ ಪ್ರಯತ್ನದಲ್ಲಿದ್ದೀನಿ. ಅವ್ರನ್ನ ಮೆಸೇಜು ಕೂಡ ಮಾಡಿದ್ದೀನಿ. ಅವರು ಅದಕ್ಕೆ ಸ್ಪಂದಿಸಿ ಒಪ್ಪಿದ್ರೆ ನೇರವಾಗಿ ಹೋಗಿ ಅವ್ರು ಮುಂಬೈಯೋ ಪೂನಾ ಎಲ್ಲೇ ಇದ್ದರೂ ಅಲ್ಲೇ ಅವ್ರು ಒಪ್ಪಿದ್ರೆ ಸಂದರ್ಶನ ಮಾಡ್ತೀನಿ, ಇಲ್ಲ ಝೂಮ್ ಕಾಲರ್ ಆದರೂ ಮಾಡ್ತೀನಿ. ನಿಮ್ಮ ಮುಂದೆ ಅವ್ರನ್ನ ಕರ್ಕೊಂಬರಬೇಕು ಅನ್ನೋ ತುಡಿತ ಮಿಡಿತ ನನಗೂ ಅಷ್ಟೇ ಇದೆ. ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಅವ್ರ ಬಗ್ಗೆ ಮತ್ತಷ್ಟು ರಿಸರ್ಚ್ನ ಮಾಡಿ ನಿಖರವಾದ ಮಾಹಿತಿ, ಅವರ ಇತ್ತೀಚಿನ ಫೋಟೋಗಳಿರ್ಬೋದು ಅಥವಾ ಅವರ ಫ್ಯಾಮ್ಲಿ ಬಗ್ಗೆ ಇರ್ಬೋದು, ಎಲ್ಲವೂ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತಲುಪಿಸೋದಂತೂ ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾ, ಇಷ್ಟು ಮಾಹಿತಿ ಪ್ರಿಯಾಂಕಾ ಅವ್ರ ಬಗ್ಗೆ ನಾನು ಹಂಚ್ಕೊಳ್ಳೇಬೇಕಾಗಿತ್ತು ನಿಮ್ಮ ಮುಂದೆ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.